ಇದು ನಾವು ಮಮ್ಮಿನ ಜೀರಾವಣಿ. ಸೊ ಫುಲ್ ಟ್ರೆಡಿಷ್ನಲ್ ಲುಕ್ ಆಗಿ ನೋಡ್ರಿ. ನಾ ಇಲ್ಲಿ ಇವಾಗ ಜಸ್ಟ್ ಇದು ಮಾಡಿದೆ ನೋಡ್ರಿ, ಕರ್ಡ್ ರೈಸ್ ನೋಡ್ರಿ. ಇಲ್ಲೆಲ್ಲ ನಾವು ಮಾಡ್ರಿ ಎಲೆ ಗಡುಬು, 2 ಹಾವು ಮತ್ತು ಕಪ್ಪಿ, ತೇಳ, ಒಂದು ಬುಟ್ಟಿ. ಚೆನ್ನಾಗಿ ಕಾಣತ್ತಿರಲ್ಲ ಇಬ್ರು ಟ್ವಿನಿಂಗ್ ಆಗಿರಿ. ಓಕೆ. ಓ ಮೈ ಗೋ ಟುರುಲ ನಮ್ಮ ತಂಗಿ ಸುಂದ್ರ ನೋಡ್ರಿ, ಇಷ್ಟು ಕ್ಯೂಟ್ ಕಾಣತ್ತ. ವಾವ್. ಸೊ ಇಲ್ಲಿ ಗುಗ್ರಿ ಕಾಳು ಪಲ್ಯ ಮಾಡ್ಯಾರ ನೋಡ್ರಿ. ಗೈಸ್ ಆಯ್ತು ನೋಡ್ರಿ ಈಗ ಪೂಜಾ. ನಾವು ಮೇ ಬಿ ನೈವೇದ್ಯ ಬಿ ಇಟ್ಟರು. ಇಲ್ಲಿ ನಮ್ಮ ಚಿಕ್ಕವ್ರ ಸಲಕ್ಕೆ ನಾವು ಒಮ್ಮೆ ಪ್ಲೇಟ್ ಎಲ್ಲ ತಯಾರು ಮಾಡ್ಯಾಳ. ಸೊ ಇಷ್ಟ ಅದ ನೋಡ್ರಿ ನಮ್ಮ ಮನೆ ಅಡುಗೆ ಇವತ್ತು. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾ. ಅಲ್ಲಿ ಹಿಂಗಿದ್ರಿ ಗಾಯ್ಸ್, ಆರಾಮಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದಿ ನೋಡ್ರಿ. ಸೊ ಫಸ್ಟ್ಲಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹ್ಯಾಪಿ ನಾಗರ ಪಂಚಮಿ. ಎಸ್ ನಾವು ವ್ಲಾಗ್ ಮಾಡತ್ತೀವಿ ನೋಡ್ರಿ. ಇವತ್ತು ನಾಗರ ಪಂಚಮಿ ಅದಲ್ಲ, ಅದಕ್ಕೆ ಹಾಲೆಲ್ಲ ಹಾಕಿ ಬರಬೇಕಲ್ಲ ಹುತ್ತಿಗೆ ಹೋಗಿ. ಸೊ ಅದಕ್ಕಂತ ಜಲ್ದಿ ಎದ್ದು ರೆಡಿಯಾಗಿ, ಜಲ್ದಿ ಏನು 9 ಹಂಗೆ ಎದ್ದೀನಿ. ಸೊ ಎದ್ದು ಜಲ್ದಿ ರೆಡಿಯಾಗಿ ಏನು ಸ್ಯಾರಿ ಹಾಕೊಂಡಿ ನಾ ಇವತ್ತು. ಸೊ ನಮ್ಮ ಚಿಕ್ಕ ತೊಗೊಂಡಿದ್ರಲ್ಲ, ಅದು ನಮ್ಮ ಅಜ್ಜಿ ಸಲಕಂದು 2 ಸ್ಯಾರಿ ತೊಗೊಂಡಿದ್ರು. ಒಂದು ಏನು ಮಾಡ್ಯಾರ ನಮ್ಮ ಅಜ್ಜಿ ಏನಂತಂದ್ರೆ ಹಾಕೊಂಡು ಕೊಡು ಅಂತಂದರು. ಸೊ ಹೊಸ ಸ್ಯಾರಿ ಅದಲ್ಲ, ಅದಕ್ಕೆ ಏನು ಮಾಡ್ತಾರೋ ಯಾವಾಗ ಭೀ ನಮ್ಮ ಚಿಕ್ಕ ಆಗಲಿ, ನಮ್ಮ ಮಮ್ಮಿ ಆಗಲಿ, ನಾವಾಗಲಿ ಫಸ್ಟ್ ನಾವು ಹಾಕೊಂಡೆ ಅವಾಗ ನಮ್ಮ ಅಜ್ಜಿ ಕೊಡ್ತೀವಿ. ಸೊ ಅದಕ್ಕಂದು ನಾ ಇದು ಸ್ಯಾರಿ ಹಾಕೊಂಡಿನಿ. ಸೊ ಆ್ಯಕ್ಚುಲಿ ಸ್ಯಾರಿನೇ ಹಾಕೋಬೇಕಂತಿತ್ತು, ಬಟ್ ಬೇರೆ ಸ್ಯಾರಿ ಇತ್ತು. ನಮ್ಮ ಅಜ್ಜಿ ಏನಂತಂದ್ರೆ ಹಾಕೋ ಅಂತಂದರು. ಮತ್ತೆ ಅಲ್ಲಿ ಸ್ಕೂಲಿಗೆ ಅದು ಇದು ಹಾಕೊಂಡು ಹೋಗ್ಬೇಕು, ಇವತ್ತು ಹೆಂಗೂ ಹಬ್ಬ ಭೀ ಅದಲ್ಲ. ಸೊ ಅದಕ್ಕಂದು ಬಾರ್ಡ್ರ್ ಸ್ಯಾರಿ ಹಾಕೊಂಡ್ರೆ ಆಯ್ತು ಅಂತ ಹಾಕೊಂಡಿನಿ. ಸೊ ಗೈಸ್ ಸೀರೆ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡ್ರಿ. ನಾವು ಹೆಂಗೆ ಹಾಕೊತೀವಲ್ಲ ಇವೆಲ್ಲ ಕಾಟನ್ ಸ್ಯಾರೀಸ್, ಹೆಂಗಂತಂದ್ರೆ ನಾವು ಹೆಂಗೆ ಹಾಕೊತೀವಲ್ಲ ಹಿಂಗೆ ಇವೆಲ್ಲ ಸ್ಟಿಫ್, ಅವೆಲ್ಲ ನಿಲ್ಗಿ ಆಗಲಿ ಪಲ್ಲು ಆಗಲಿ ಎಲ್ಲ ಕರೆಕ್ಟ್ ಸ್ಟಿಫ್ ಚಲೋ ಕೊಡ್ತಾವೆ ನೋಡ್ರಿ. ಸೊ ನಮ್ಮ ತಂಗಿ ಹಾಕೊಂಡಿಲ್ಲಕ್ಕಿ, ಯಾಕಂದ್ರೆ ಮೊನ್ನೆ ಭಾಳ ಟಯರ್ಡ್ ಆಗಿವಲ್ಲ. 15th ಆಗಸ್ಟ್ ಸ್ಯಾರಿ ಹಾಕೊಂಡು ಸ್ವಲ್ಪ ಆಕಿಗೆ ಸ್ವಲ್ಪ ಆರಾಮಿಲ್ಲ. ಸೊ ಅದಕ್ಕಂತ ಹಾಕೊಂಡಿಲ್ಲಕ್ಕಿ, ನಾನೇ ಹಾಕೊಂಡಿನಿ. ಈಗ ನಮ್ಮ ಮಮ್ಮಿ ಎಲ್ಲ ಪ್ರಿಪರೇಷನ್ ನಡೆದದ. ಸೊ ಎಲ್ಲ ಏನೇನು ಮಾಡಬೇಕು ಅಂತ ಕೇಸಿಂದ ಇವಾಗ ಹೋಗ್ಬೇಕಲ್ಲ, ಹೋಗಿ ಟೆಂಪಲಿಗೆ ಹೋಗಿ ಹುತ್ತಿಗೆ ಹಾಲು ಮತ್ತು ಅವೆಲ್ಲ ಏನೇನೋ ಮಾಡ್ತಾರಲ್ಲ, ಹಿಟ್ಟಲಿನ ಚೇಳು ಕಪ್ಪಿ ಅವೆಲ್ಲ ಏನೇನೋ ನಮ್ಮ ಮಮ್ಮಿ ಎಲ್ಲ ಮಾಡ್ಲತ್ತಾರ. ಸೊ ನಮ್ಮ ಮಮ್ಮಿದು ವರ್ಷಗೊಮ್ಮೆ ಯಾವಾಗ ಭೀ ಕಂಪಲ್ಸರಿ ಮಾಡ್ತಾರೆ ನೋಡ್ರಿ. ಸೊ ಬನ್ರಿ ಹೋಗಮಂತ ನಮ್ಮ ಮಮ್ಮಿನ ಬಲ್ಲಿ. ನಮ್ಮ ಪಪ್ಪ ಪೂಜೆ ಮಾಡತ್ತಾರ. ಹಾಯ್ ಮಮ್ಮಿ. ಹಾಯ್. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ಎಸ್, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಹ್ಯಾಪಿ ನಾಗರ ಪಂಚಮಿ ಎಲ್ಲರಿಗೆ. ಯಾರು ಹೊಸಬರು ನೋಡತ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಲೈಕ್ ಮಾಡಿರಿ, ಸೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಕಂಪನಿ ಇಲ್ಲ ಕಂಪನಿ ಇದು ಮಾಡ್ಲತ್ತಿ ನೋಡ್ಬಿಟ್ಟ. ಇವತ್ತು ದೇವ್ರಿಗೆ ಹಾಲು ಇರೋದಲ್ಲ, ಅದಕ್ಕಂತ ಹೇಳಿ ನಾವು ಎಲ್ಲ ಮಾಡಿಕಿಸಿ ಎಲಿಗಡಬು ಅಥವಾ ತೇಳು, ಹಾವು, ಕಪ್ಪಿ ಮಾಡಿಕಿಸಿ ಒಯ್ದಿಟ್ಟು ಬರ್ತೀವಿ. ಎಸ್, ನಾವು ಮನೆಗೆ ನಾವು ಇದು ಮಾಡ್ತೀವಿ ನೋಡ್ರಿ. ನಮ್ಮ ಮಮ್ಮಿ ಯಾವಾಗ ಭೀ ಮಾಡ್ತಾರೆ ಇದು. ನಿಮ್ಮ ಮನೆ ಭೀ ಮಾಡ್ತೀರಿ ಅಂತ ಕಮೆಂಟ್ ಹಾಕ್ರಿ, ಗೊತ್ತಾಗ್ತದೆ ಎಲ್ಲೆಲ್ಲಿ ಮಾಡ್ತೀರಿ ಅಂತ ಕೇಸಿಂದ. ಇವಾಗ ನಮ್ಮ ಮಮ್ಮಿ ಇವೆಲ್ಲ ಮಾಡ್ಲತ್ತಾರ. ಈಗ ನಾ ಫಸ್ಟ್ ಶಾರ್ಟ್ಸ್ ರೀಲ್ ಮಾಡಂತಂದಲ್ಲಮ್ಮ. ಎಲ್ಲ ಗುಡು ಮತ್ತೆ ಈಗ ಆಲ್ರೆಡಿ ಮಾಡಿದಲ್ಲ, ಇದ್ರದ್ದೇ ಮಾಡ್ತೀನಂತ. ಈಗ ಅದು ಆಲ್ರೆಡಿ ಅದು ಎಲೆಗಡು ಮಾಡಿದ್ದೇನೆ. ಓಕೆ ಫೈನ್. ಸೊ ಗೈಸ್ ಇದ್ರ ಶಾರ್ಟ್ಸ್ ರೀಲ್ ಮಾಡ್ತೀನ ಬಿಡ್ತೀನಿ, ಅದು ಭೀ ನೋಡ್ರಿ. ನೋಡ್ರಿ ಇಲ್ಲೆಲ್ಲ ನಾವು ಮಾಡ್ರಿ ಎಲೆಗಡುಬು, 2 ಹಾವು ಮತ್ತು ಕಪ್ಪಿ, ತೇಳ, ಒಂದು ಬುಟ್ಟಿ. ಸೊ ಇಷ್ಟೆಲ್ಲ ಮಾಡಿ ಇದು ಏನಂತಾರ ಹಾಂ. ಸೊ ಇದು ಬಾಯ್ಲ್ ಆಗ್ಬೇಕಲ್ಲ, ಅದು ಹಿಟ್ಟಿಟ್ಟು ಹಂಗೆ ಇರಬಾರ್ದು. ಆಯ್ತು, ಆಫ್ ಮಾಡಿದೆ. ಸೊ ಇದ್ರ ಶಾರ್ಟ್ಸ್ ರೀಲ್ ಮಾಡಿನ ನೋಡ್ರಿ, ಯಾರೆಲ್ಲ ಇನ್ನೂ ನೋಡಿಲ್ಲ. ಲಾಸ್ಟ್ ಇಯರ್ ಭೀ ಬಿಟ್ಟಿದ್ದು ಚಲೋ ವ್ಯೂಸ್ ಮತ್ತು ಲೈಕ್ಸ್ ಆಗ್ಯಾವ. ಆಯ್ತು, ಇದು ಎಲ್ಲ ಈಗ ರೆಡಿ ಮಾಡ್ಕೊಂಡು ಈಗ ಹಾಲು ಇರ್ಲಕ್ಕೆ ಹೋಗ್ಬೇಕು ಬಟ ನೀವು ನೀ ತಂಗಿ ಇಬ್ರು. ಯಾಕಂದ್ರೆ ಇದೆಲ್ಲಷ್ಟು ಮಾಡ್ಕೊಡ್ತೀನಿ ಬಟ. ಇವಾಗ ಏನ್ ಮಾಡ್ರಿ, ಹಾಲು ಇರ್ಸಿ ಬರ್ರಿ. ನೀ ಬಳಿ ಹಾಕೊಳಕ್ ಹೋಗಿದ್ದೆ ಬಟ. ಚಿಕ್ಕ ಹಾಕೊಂಡು ನಾ ಏನಾಯ್ತು ಬಟ ಗೊತ್ತು, ಎಲ್ಲಸು ಬಳಿ ತೆಗೆದು ಬಿಟ್ರು ಬಟ ಹಾಕಿ. ನಾನು ಆಮೇಲೆ ನೋಡ್ತೀನಿ ನನ್ನ ಸೈಜ್ ನೀ ಕಲರ್ ಬಳಿನೇ ಇಲ್ಲ. ಫಸ್ಟ್ ನೋಡಕ್ಕಾಗಿಲ್ಲ ಅಂತ ನಾ ಅದೇ ಹಿಂಗ್ಯಾಕ್ರಿ ಅಂತ ಇಲ್ರಿ ಇವತ್ತು ತರಿಸ್ತೀನಿ ಕಳಿಸ್ರಿ ಅಣ್ಣವ್ರಿಗಾರ ಯಾರಿಗೇನಂತಂದ್ರು. ಮತ್ತೆ ಈಗ ಪಪ್ಪನ ಪೂಜೆ ಅದ್ರ ಪಪ್ಪ ಕಳಿಸ್ಬೇಕು. ಈಗ ನೋಡಿ 3 ಆಗೋಡ್ಬಿಟ್ಟ ಬಳಿಗಳು ಹಚ್ಕೊಂಡ್ಬರ್ಬೇಕು. ಹೋಗಿ ಸಂಜೆ ಕಡೆಗೆ ಹೋಗಿ ಎಲ್ಲ ಬಳಿನೇ ಸುಮ್ಮನೆ ಬಿಟ್ಟು ಹವಾ ಬಿಟ್ಟ ಕಲರ್ ಮೆಹಂದಿ ಭೀ ಹಾಕೊಂಡರು. ನಮ್ಮ ತಂಗಿ ಇಳಿಸ ಮೆಹಂದಿ ಇಲ್ಲಿ ಚೋಟ ಇಳಿಸಾಡ್ರಿ. ನಮ್ಮ ತಂಗಿ ಸುಂದ್ರು. ಚಲೋ ಬನ್ರಿ ನಾವು ಹೋಗಮಂತ. ಸೊ ಹಂಗೆ ಮಾಡ್ತೀವಿ ಏನು ಅಂತ ಕೇಸಿಂದ ರೆಡಿ ಮಾಡ್ಲಪ್ಪ. ಹಾಂ ನೋಡ್ರಿ ಗೈಸ್, ಈಗೆಲ್ಲ ನಾವು ಒಮ್ಮೆ ಪ್ಲೇಟ್ದಾಗ ಹಾಕಿಡ್ಲತ್ತಾರ. ಇವೆಲ್ಲ ಒಯ್ದಿಡ್ಬೇಕಂತ ಇದಷ್ಟು ತೊಗೊಂಡು ಬರ್ಬೇಕಲ್ಲ ಇವೆರಡೇ ಅಲ್ಲ, ಇವೆರಡು ತರಬೇಕು. ಮತ್ತು ಗುಗ್ರಿ ಇವಾಗ ನೆಕ್ಸ್ಟ್ ಗುಗ್ರಿ. ಇಲ್ಲಿ ನಾವು ಒಮ್ಮೆ ಗುಗ್ರಿ ಭೀ ಕುದಿಸ್ಕೊಂಡಾರೋದು. ಪ್ಲೇಟ್ ಹಿಡಿಯಮ್ಮ ಕರೆಕ್ಟಾಗಿ. ಇದು ಆಗಿದೆ ಒಂದು ಕಡೆ.
ಉಪ್ಪು ಹಾಕ್ಬಿಡೋದು ಬಟ ಇದು ಉಪ್ಪು ಹಾಕಿಸ್ಕೊಂಡು ಕುದಿಸ್ಬೇಕು ಯಾಕಂದ್ರೆ ಉಪವಾಸ ಇರ್ತವಲ್ಲ ಹೌದು ಅದಕ್ಕೆ ಉಪ್ಪು. ಸೊ ಗೈಸ್ ಈಗ ಇಷ್ಟೆಲ್ಲ ತೊಗೊಂಡ್ರಿ ನೋಡ್ರಿ. ಇದು ಎಳ್ಳು ಗುಗ್ರಿ ಕೊಬ್ಬರಿ ಮತ್ತು ಇವೆಲ್ಲ ನಾವು ಏನು ಮಾಡಿದ್ರಲ್ಲ ಅದು ಮತ್ತು ಅಗರಬತ್ತಿ ಮಮ್ಮಿನ ಬಲ್ಲ ಅದ ನೋಡಿ. ಇದ್ರದಾಗ ಹಾಲು ತೊಗೊಂಡಿನಿ. ಅಯ್ಯೋ ನಮ್ಮ ತಂಗಿ ನೋಡ್ರಿ ಎದ್ರದಾಗ ಇದು ಕುಂಕುಮ ಮತ್ತು ಇದು ಹಾಕಿ ಬಂದ. ಹಾಯ್ ಚಲೋ ಕಾಣತ್ತಿರಲ್ಲ ಇಬ್ರು ಟ್ವಿನ್ನಿಂಗ್ ಆಗಿರಿ. ಓಕೆ ಚಲೋ ಲೆಟ್ಸ್ ಗೋ. ಪೂಜೆ ಇಡ್ಬೇಕು ನಿಜ. ಪೂಜೆ ಇಡಿಸಿ ಬರೋ ಟೈಮಿಗೆ ತೊಗೊಂಬರ್ಬೇಕು. ಅಲ್ಲಿಟ್ಟು ಪೂಜೆ ಮಾಡಿ ತೊಗೊಂಡ್ಬರ್ಬೇಕು. ಅದು ಜೇಂಟ್ಸ್ ಹಾವಿತ್ತಂದ್ರೆ ಸೊ ಗೈಸ್ ಫಾಸ್ಟಿಂಗ್ ಉಪವಾಸ ಮಾಡತ್ತಿ ನೋಡ್ರಿ ನಾ ಇವತ್ತು. ಹಾಗೆ ಸೋಮವಾರ ಭೀ ಅದಲ್ಲ ಶ್ರಾವಣ. ಸೊ ಶ್ರಾವಣ ಟೈಮಿಗೆ ನಾವು ಉಪವಾಸ ಇರ್ತೀವಿ. ಅದಕ್ಕಂತ ಇವತ್ತು ಹೆಂಗೂ ನಾಗರ ಪಂಚಮಿ ನೋಡ್ರಿ ಶ್ರಾವಣ ಮಂಡೇ ದಿನನೇ ಬಂದದ. ಸೊ ಚಲೋ ಅಲ್ಲ ಮಂಡೇನೇ ಬಂದಿತ್ತು. ಅದ್ರೊಳಗೆ ಇವತ್ತು ಉಪವಾಸ ಹಬ್ಬ ಸಲಕ್ಕೆ ಬಿಟ್ಟಂಗೆ ಆಗ್ತದ. ಆ್ಯಂಡ್ ನನಗೆ ಶ್ರಾವಣ ಮಂಡೇ ಇಟ್ಟಂಗೆ ಆಗ್ತದೆ. ಹೌದಲ್ಲ ಹೆಂಗೆ ಕಾಣತ್ತೀನಿ ಗೈಸ್ ಚಲೋ ಅನ್ಸತ್ತೆ. ಇಯರಿಂಗ್ಸ್ ಈಗ ಇದು ಮ್ಯಾಚ್ ಮಾಡಿ ನೋಡ್ರಿ. ಇದು ಎಲ್ಲ ಭಾಳ ಟ್ರೈ ಮಾಡೀನಿ. ಜುಮ್ಕಾಸ್ ಟ್ರೈ ಮಾಡಿದೆ, ಟಾಪ್ಸ್ ನೋಡಿದೆ. ಬಟ್ ಇಟ್ ಲಾಸ್ಟ್ ನಂಗೆ ಇದು ಚಲೋ ಅನ್ನಿಸ್ತು, ಮ್ಯಾಚ್ ಅನ್ನಿಸ್ತು. ಸೊ ಹಾಕ್ಕೊಂಡೆ. ಇದು ನಾವು ಮಮ್ಮಿನ ಜೀರಾಮಣಿ. ಸೊ ಫುಲ್ ಟ್ರೆಡಿಷ್ನಲ್ ಲುಕ್ ಆಗಿ ನೋಡ್ರಿ ನಾ ಇವತ್ತು. ಫುಲ್ ಟ್ರೆಡಿಷ್ನಲ್, ಕಂಪ್ಲೀಟ್ ಟ್ರೆಡಿಷ್ನಲ್. How's it? ಬನ್ರಿ ಗೈಸ್ ಹೋಗೋಣ ಅಂತ. ಓಕೆ ಚಲೋ ಬನ್ರಿ. ನಮ್ಮ ಕಡೆ ಪದ್ಧತಿ ಹೆಂಗದ, ನಾವು ಹೆಂಗೆ ಹೊತ್ತಿಗೆ ಹಾಲರಿತೀವಿ ಮತ್ತು ಏನೇನೆಲ್ಲ ಮಾಡ್ತೀವಿ. ಅಲ್ಲಿ ಹೋಗಿ ಲೈಕ್ ಅದು ಏನಂತಾರೆ ಮಮ್ಮಿ ಕೊಟ್ಟಿದ್ರಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಳ್ಳು ಕೊಟ್ಟಾರ ಮತ್ತು ಕೊಬ್ಬರಿ ಆ್ಯಂಡ್ ಇದು ಅವು ಬ್ಲೌಸ್ ಪೀಸ್ ಅವೆಲ್ಲ ಎಲ್ಲ ಏನೇನದ ಪದ್ಧತಿ ನಾವು ಹೆಂಗೆ ಮಾಡ್ತೀವಿ ಪೂಜೆ ಅಂತ ಬನ್ರಿ ನಾನು ತೋರಿಸ್ತೀನಿ ಅಂತ ನಿಮ್ಗೆ. ಲೆಟ್ಸ್ ಗೋ. ಓ ಮೈ ಗೋ ಟುರುಲ ನಮ್ಮ ತಂಗಿ ಸುಂದ್ರ ನೋಡ್ರಿ ಇಷ್ಟು ಕ್ಯೂಟ್ ಕಾಣತ್ತ. ಹೊರಗೆ ಬಜಾರ ತೋರಿಸ್ತೀನಿ ಅಂತ ನಿನಗೊಂದು ಹಿಂಗೆ ಕಾಣತ್ತಿ ಅಂತ. ಸೊ ಇದು ಡ್ರೆಸ್ ಹಾಕೊಂಡ ಹೊಡ್ರಿಕೆ ಆ್ಯಕ್ಚುಲಿ ಸಾರಿ ಹಾಕೊಂಡಿಲ್ಲ. ಬಂದ್ರೂಪ್ಲೆ ಹಾಕೋತಾಳಂತ. ಅವಾಗ ಸೋಂಗ್ ಮಾಡ್ತಾಳಂತಕಿ. ಬಾ ಹಳ್ಳು ಬಾ ಅಮ್ಮ ಚರಿಗೆ ತೊಗೊಂಡು ಬನ್ನಿ. ಎಸ್ ಹಾಂ ಯಾಕೆ ಡ್ರೆಸ್ ಹಿಂಗದ ನೋಡ್ರಿ. ಡ್ರೆಸ್ ನೋಡ್ರಿ ಒಂದು ಸ್ವಲ್ಪ ರಶ್ ಅದ. Hey, water.
ಲಿಫ್ಟ್ ಆಯ್ತು ನೋಡ್ರಿ ಗೈಸ್ ಪೂಜೆ ಫುಲ್ ರಶ್ ಆಗ್ಯದ. ಇನ್ನೊಂದು ಜಾಗಕ್ಕೆ ಹೋಗ್ದಾರ ಅಲ್ಲೇನು ಕೇಳ್ತಿರಲ್ಲ ಇನ್ನಷ್ಟು ರಶ್. ಸೊ ಅದಕ್ಕಂತ ಇಲ್ಲೇ ಬಂದಂಗಾಯ್ತು. ಸೊ ಬ್ಯಾಕ್ ಟು ಹೋಮ್ ಗೈಸ್. ಆಯ್ತು ನೋಡ್ರಿ ಹೋಗಿ ಬಂದೇವು. ನೋಡಿದ್ರಲ್ಲ ಆ್ಯಕ್ಚುಲಿ ಒಂದು ಸ್ವಲ್ಪ ಗದ್ದಲ ಇರ್ತದೆ, ಹೆಚ್ಚಿಗೆ ಏನು ಇದ್ದಿದ್ದಿಲ್ಲ. ನಾವು ಇನ್ನೊಂದು ಟೆಂಪಲಿಗೆ ಹೋಗ್ತೀವಿ, ನೀವು ಅಲ್ಲಿ ನೋಡಿದ್ರೆ ಅಂದ್ರೆ ಏನಂತೀರ ಅದರ ಫುಲ್ ಲೈನ್ ಹತ್ತಿರ್ತದ. ಸೊ ಇಲ್ಲಿಗೆ ನಮ್ಮ ಮನೆಗೆ ಇಲ್ಲಿಗೆ ಒಂದು 5 ನಿಮಿಷ ರೀ, ಹೆಚ್ಚಿಗೆ ಭೀ ಇಲ್ಲ. ಸೊ ಇಲ್ಲೇ ಅದದು ಎದ್ರಿ ಅದ, ಹೋಗಿ ಬಂದೆವು. ಯಾವಾಗ ಭೀ ಹೋದಲ್ಲಿ ಹೋಗ್ಬೇಕಂತಂದ್ರೆ 2 ಗಂಟೆ ಬೇಕು ನೋಡ್ರಿ ಖರೆ ಭೀ. ಅಲ್ಲಿ ಲೈನ್ದಾಗ ನಿಂದಿರಬೇಕು. ಸೊ ಅದು ಭಾಳ ಅಂದ್ರೆ ಭಾಳ ಲೇಟ್ ಆಗ್ತದೆ. ಒಂದು ಸ್ವಲ್ಪ ಗುಡಿ ಸಿಸ್ತದ, ಗೇಟ್ ಅದ. ಸೊ ಒಳಗೆ ನಾಗರಿಂದ ಇದು ಹೆಡಿ ಅದಲ್ಲ. ಸೊ ಅದಕ್ಕಂತ ಲೇಟ್ ಆಗ್ತದೆ. ಅಲ್ಲೇ ಹೋಗ್ತಾರೆ ಜಾಸ್ತಿ ಮಂದಿ. ಆ ಕಡೆ ಸೈಡ್ ಸಮೀಪ ಇದ್ದವ್ರು ಆ ಕಡೆ ಹೋಗ್ತಾರೆ, ನಮಗೆ ಈ ಕಡೆ ಸೈಡ್ ಸಮೀಪ ಆಗ್ತದಲ್ಲ. ಸೊ ಅದಕ್ಕಂತ ಎಲ್ಲರೂ ಭಾಳ ಮಂದಿ ಈ ಕಡೆ ಬರ್ತಾರೆ. ಆಯ್ತು ನೋಡ್ರಿ. ಸೊ ಮಾಡಿ ಬಂದೆಲ್ಲ ನೀನಿತ್ತು. ನಮ್ಮ ಮಮ್ಮಿ ಅಡುಗೆ ಮಾಡ್ಲತ್ತಾರ. ಆ್ಯಂಡ್ ಫಾಸ್ಟಿಂಗ್ ಅದಲ್ಲ, ಆ್ಯಕ್ಚುಲಿ ನಾವು ಮಾಡಲ್ಲ. ಸಂಜೆಗೆ ನೋಡ್ಬೇಕು ನಮ್ಮ ಮಮ್ಮಿ. ಈಗ ಏನಿಲ್ಲ, ಜಸ್ಟ್ ಜ್ಯೂಸ್ ಕುಡ್ದೇನೆ ಅಷ್ಟೇ. ನನ್ನ ತಂಗಿನ ಸಲಕ್ಕೆ ನನ್ನ ಸಲಕ್ಕೆ ಮಾಡ್ಕೊಂಡಿದ್ದೇನೆ. ಬನಾನಾ ಮತ್ತು ಎಲ್ಲ ಇದೇನಂತ ಕಾಜು ಬಾದಾಮ ಮತ್ತು ಇದು ಮಖಾನ ಎಲ್ಲ ಹಾಲ್ದಾಗ ನೆನೆಸಿಟ್ಟು ಅದು ಮಾಡಿದ್ದೆ. ಅದ್ರದ್ದು ಭೀ ರೀಲ್ಸ್ ಹಾಕಿ ನೋಡ್ರಿ. ಸೊ ಉಪವಾಸದ ಇದ್ದಾಗ ಮತ್ತು ಇಲ್ಲಾಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಾಗ ಚಲೋ ಅನ್ನಿಸ್ತದೆ ನೋಡ್ರಿ, ಹೆಲ್ದಿಗೆ ಚಲೋ ಅದು. ಪಸಿನ ನೋಡ್ರಿ. ಈಗ ಹೋಗಿ ಬಂದೆ. ಯಾರೆಲ್ಲ ಹೊಸಬ್ರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ, ನಾವು ನಮ್ಮ ಕಡೆ ಪದ್ಧತಿ ಈ ರೀತಿ ಅದ ನೋಡ್ರಿ. ನಾವು ಹಿಂಗೆ ಹಾಲಿರಿತೀವಿ ನಾಗರ ಪಂಚಮಿಗೆ. ನೀವು ಹೆಂಗೆ ಮಾಡ್ತೀರಿ ಅಂತ ನಿಮ್ದು ಭೀ ಸೇಮ್ ಇತ್ತಂದ್ರೆ ಕಮೆಂಟ್ ಹಾಕಿರಿ. ಹಂಗೆ ಇನ್ನೊಂದ್ಸಲ ಎಲ್ರಿಗೂ ನಾಗರ ಪಂಚಮಿ ಹಾಕಿ ಶುಭಾಶಯಗಳು. ಹಾಂ ಅಮ್ಮ, ಏನು ಮಾಡತ್ತಿ? ಆಗ್ಯದ ಅಡುಗೆ? ವಾವ್. ಸೊ ಇಲ್ಲಿ ಗುಗ್ರಿ ಕಾಳು ಪಲ್ಯ ಮಾಡ್ಯಾರ ನೋಡ್ರಿ. ಎಲ್ಲ ನಾವು ಹೋಗಿ ಹಾಲಾಗಿ ಬರತ್ತನ ನಮ್ಮ ಮಮ್ಮಿ ಇಲ್ಲೆಲ್ಲ ಅಡುಗೆ ತಯಾರಿ ಮಾಡ್ಕೊಂಡಾರ. ಇದು ಹುಗ್ಗಿ, ಎಕ್ಸ್ಕ್ಯೂಸ್ ಮೇ, ಹುಗ್ಗಿ ಮಾಡತ್ತಾರ ಅಲ್ಲಿ. ಬದ್ನಿಕಾಯಿ ಪಲ್ಯ. ಸೊ ಎಲ್ಲ ಫುಲ್ ಸ್ಪೆಷಲ್ ಪೆಸಲ್ ಅದ ನೋಡ್ರಿ. ಇವತ್ತು ಚಟ್ನಿ ಮಾಡ್ಯಾರ ಅಂತ ನೋಡೋಣ ಯಾವ ಚಟ್ನಿ. ಸೊ ಹಸಿ ಉಳ್ಳಾಗಡ್ಡಿ ಟಮಾಟೋದೆಲ್ಲ ಹಾಕಿ ಮಾಡ್ಯಾರೇನು. ಸೊ ಇದು ಚಟ್ನಿ. ಸೊ ಇಷ್ಟೆಲ್ಲ ಅದ ನೋಡ್ರಿ ನಮ್ಮ ಮನೆಗೆ ಇವತ್ತು ಫೆಸ್ಟಿವಲ್ ಅಡುಗೆ. ಬನ್ರಿ ನಮ್ಮ ಮನೆ ಊಟಕ್ಕೆ, ಬರ್ರಿ ನಮ್ಮ ಮನೆ ಊಟಕ್ಕೆ ಬರ್ರಿ. ನಮ್ಮ ತಂಗಿ ಸುಂದರ ಚಲೋ ಕಾಣತ್ತ ನೋಡ್ರಿ ಡ್ರೆಸ್. ಫಸ್ಟ್ ಟೈಮ್ ಹಾಕೊಂಡಾಳ, ಭಾಳ ದಿನ ಆಯ್ತು ತರಿಸಿ. ಸೊ ಇವಾಗೆ ಹಾಕೊಂಡಾಳ ಇದು ಡ್ರೆಸ್ ಆಕಿ. ಎಸ್. ಸೊ ಪೂಜಾ ನಮ್ಮ ಪಪ್ಪ ಇನ್ನ ನಡೆಸಾರ ನೋಡ್ರಿ. ನಮ್ಮ ಪಪ್ಪ ಹಳ್ಳು ಮಾಡ್ತಾರ ಪೂಜಾ. ಲಕ್ಷ್ಮಿ ನೋಡ್ರಿ. ಫ್ರೈಡೇ ಮಾಡಿದ್ದೇವಲ್ಲ ಪೂಜಾ, ಶುಕ್ರವಾರ. ಸೊ ಹಂಗೆ ಇಟ್ಟಿವಿ ಜಗಲಿ ಮನೆ. ಗೈಸ್ ಆಯ್ತು ನೋಡ್ರಿ ಈಗ ಪೂಜಾ. ನಾವು ಮೇ ಬಿ ನೈವೇದ್ಯ ಭೀ ಇಟ್ಟರು. ಸೊ ರೈಸ್, ಬದ್ನಿಕಾಯಿ ಪಲ್ಯ, ಗುಗ್ರಿ ಮತ್ತು ಹುಗ್ಗಿ. ಸೊ ನಾವು ಬಂದು ಪೂಜೆ ಮುಗೀತು ಇವಾಗ ಜಸ್ಟ್ ನೋಡ್ರಿ. ನಾ ಇಲ್ಲಿ ಇವಾಗ ಜಸ್ಟ್ ಇದು ಮಾಡಿದೆ ನೋಡ್ರಿ, ಕರ್ಡ್ ರೈಸ್ ಎಲ್ಲ ಅಡುಗೆ ಅದೆಲ್ಲ ರೆಡಿ ಆಗ್ಯದ. ನಾವು ಮಮ್ಮಿ ಚಪಾತಿ ಲಟಾಸ್ ಕೊಟ್ಟಾರ, ನಮ್ಮ ತಂಗಿ ಸುಟ್ಟಾಳ ಇವಾಗ. ಗೈಸ್ ನೋಡ್ರಿ ಎಲ್ಲ ನೋಡ್ರಿ. ನಮ್ಮ ಪಪ್ಪ ಊಟ ಮಾಡತ್ತಾರ. ಇಲ್ಲಿ ನಮ್ಮ ಚಿಕ್ಕವ್ರ ಸಲಕ್ಕೆ ನಮ್ಮ ಮಮ್ಮಿ ಪ್ಲೇಟ್ ಎಲ್ಲ ತಯಾರು ಮಾಡ್ಯಾಳ. ಸೊ ಇಷ್ಟ ಅದ ನೋಡ್ರಿ ನಮ್ಮ ಮನೆ ಅಡುಗೆ ಇವತ್ತು. ಬದ್ನಿಕಾಯಿ ಪಲ್ಯ, ಗುಗ್ರಿ, ಚಟ್ನಿ, ಶೇಂಗಾ ದಿಂಡಿ, ಅದು ಇದು ಏನಂತಾರೆ ಒಳ್ಳಲ್ಲ. ಹಾಂ, ಒಳ್ಳ ಕುಟ್ಟಿದದ ನೋಡ್ರಿ. ಸ್ವೀಟ್ ಹಂಗೆ ಬೆಲ್ಲ ಬಿ ಹಾಕಿ ಮಾಡಿದೆ. ಇದು ಹುಗ್ಗಿ, ಕರ್ಡ್ ರೈಸ್ ಆ್ಯಂಡ್ ಇದು ಚಪಾತಿ. ಈಗ ಇದನ್ನು ನಮ್ಮ ಚಿಕ್ಕರೇ ಸ್ಕೂಲಿಗೆ ಹೋಗ್ಯಾರ, ನಮ್ಮ ಅಜ್ಜಿ ಕೊಟ್ಟು ಬರ್ತೀನಿ. ಆಯ್ತು ನೋಡ್ರಿ ಗೈಸ್, ಎಲ್ಲ ಇದು ಇತ್ತು ನಮ್ದು ಹಬ್ಬ ಇವತ್ತಿಂದು. ಸೊ ಹಿಂಗಿತ್ತು ನೋಡ್ರಿ ನಮ್ಮ ನಾಗರ ಪಂಚಮಿ ಹಬ್ಬ. ಯಾವಾಗ ಭೀ ಈ ಥರನೇ ಹಿಂಗೆ ಮಾಡ್ತೀವಿ. ಓ ಮೈ ಗಾಡ್, ಎಸ್. ಸೊ ವಿಶೇಷ ಊಟ ನಮ್ಮ ಮನೆಗಿದೆಲ್ಲ ಅದಕ್ಕೆ ಸ್ವೀಟ್ ಹುಗ್ಗಿ ಮಾಡ್ಯಾರ ನಾವು ಮಮ್ಮಿ ಇವತ್ತು. ಹೋಳಿಗೆ ಮಾಡಿಲ್ಲ ಆ್ಯಕ್ಚುಲಿ, ಹೋಳಿಗೆ ಮೊನ್ನೆ ಮಾಡಿತ್ತಲ್ಲ, ಸೊ ಅದಕ್ಕಂತ ಮಾಡಿದ್ದಿಲ್ಲ. ಇವಾಗಷ್ಟೇ ಹುಗ್ಗಿ ಮಾಡ್ಯಾರ. ಎಸ್, ಇದಾಯ್ತು ನೋಡ್ರಿ ಇವತ್ತಿನ ವ್ಲಾಗ್. ನಿಮಗೆ ಇದು ಇಷ್ಟ ಆಗಿತ್ತಾ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವ್ಲಾಗ್ ಸಿಗ್ತೀನಂತ. ಟೇಕ್ ಕೇರ್, ಬಾಯ್.